ಶುಭಮಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭವ್ಯ ಅವರೇ, ಈಗ ಅಂದ್ರೆ ಯಾವ ಕೈ ಸ್ಟ್ರಾಂಗ್ ಇದೆ ಅವಳದ್ದು? ಎಲ್ಲ ಕೆಲಸಗಳನ್ನ ಈಗ ಅವಳು ಹಾಗಾದ್ರೆ ಎಡಗೈಯಿಂದಾನೆ ಮಾಡ್ತಾಳೆ? ಏನಂದ್ರೆ ಏನ್ ಕೆಲಸ ಸರ್, ಬರ ರೈಟಿಂಗ್ ಇದೆ ಓಕೆ, ಅಷ್ಟೇ. ತಿಂಡಿ ತಿನ್ನೋದು ಅದ್ರಲ್ಲೇನೆ ಎಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲ, ಸೊ ಬಲಗೈ ಯಾವುದಕ್ಕೂ ಆಲ್ಮೋಸ್ಟ್ ಬಳಸೋದೇ ಇಲ್ಲ. ಮಾಡ್ತಾ ಇಲ್ಲ ಸರ್. ಓಕೆ ಡಾಕ್ಟರ್, ಹೇಗೆ ಕ್ಯೂರ್ ಇದಕ್ಕೆ ಏನು? ಇಲ್ಲ, ಇವಾಗ ಅವರು ಫಿಸಿಯೋಥೆರಪಿ ಮಾತ್ರ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಳ್ಳೆ ಆಯುರ್ವೇದ ತಜ್ಞರ ಹತ್ರ ಹೋಗಿ, ಇವಾಗ ಕೈನ ಬಲ ಬರೋದಕ್ಕೆ ಇಂಟರ್ನಲ್ಲಿ ಕೂಡ ಕೆಲವು ಔಷಧಿಗಳು ಬೇಕಾಗುತ್ತಮ್ಮ. ಅಶ್ವಗಂಧ, ಬಲಾಮೂಲ, ಈ ಥರದ್ದೆಲ್ಲ ತುಂಬ ಒಳ್ಳೆ ದ್ರವ್ಯಗಳಿದೆ. ಈಗ ಪಕ್ಷಾಘಾತ ಅಂದರೆ ನೀವು ಏನು ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀರೋ, ಅದು ಹುಟ್ಟಿದ ಮಗುವಿಂದ 70-80 ವರ್ಷದ ವಯಸ್ಕರವರೆಗೂ ಆಗೋವಂಥ ಪ್ರಾಬ್ಲಮ್ಮು. ಇವಾಗ ಈ ವಯಸ್ಸಿನಲ್ಲಾಗಿದೆ, ಇವಾಗ ಇನ್ನು ಆ ಮಗುಗೆ ಹೀಲಿಂಗ್ ಚೆನ್ನಾಗಾಗುತ್ತೆ. ಅಷ್ಟು ವಯಸ್ಸಿನಲ್ಲಾದಾಗ್ಲೇ ಹೀಲಿಂಗ್ ಚೆನ್ನಾಗಿ ಆಗೋವಾಗ ಈ ವಯಸ್ಸಿನಲ್ಲಾದಾಗ ನೀವು ಹೆದರಬಾರ್ದು. ಅದಕ್ಕೆ ಇವಾಗ 50 ವರ್ಷ 60 ವರ್ಷ ಡಯಾಬಿಟಿಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ, ಅವರಿಗೆಲ್ಲ ಸ್ಟ್ರೋಕ್ ಆದಾಗ ಕಾಂಪ್ಲಿಕೇಶನ್ಸ್ ಇದ್ದು ಪಕ್ಷಾಘಾತ ವಾಸಿ ಮಾಡ್ಬೋದು. ಹಾಗಿರುವಾಗ ಈ ಮಗುಗಿನ್ನೂ ರಕ್ತ ಕಣಗಳು ಚೆನ್ನಾಗಿರುತ್ತೆ, ರಕ್ತ ಚೆನ್ನಾಗಿರುತ್ತೆ, ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ, ಹೀಲಿಂಗ್ ಬೆಳೆಯೋ ವಯಸ್ಸು. ಮಸಲ್ ಒಂದು ಕಡಿಮೆ ಇದ್ರೆ ಇನ್ನೊಂದು ಮಸಲ್ ಅದಕ್ಕೆ ಸಪೋರ್ಟಿಂಗ್ ಆಗೋವಂಥ ವಯಸ್ಸು. ಹಾಗಾಗಿ ನೀವು ಕರೆಕ್ಟಾಗಿ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತ ಸರಿ ಹೋಗುತ್ತೆ, ಕಂಪ್ಲೀಟ್ ಆಗಿ ಕ್ಯೂರಬಲ್ ಆಗಿ ಖಂಡಿತ ಆಗುತ್ತೆ. ಸಂಪತ್ ಕುಮಾರ್ ಅವರೇ, ಮನೆಯಲ್ಲಿ ಈಗ ನಿಮ್ದು ಮತ್ತೆ ಭವ್ಯ ಅವ್ರದ್ದು ಜಗಳ ಏನಾದ್ರು ಆಗ್ತಾ ಇರತ್ತೆ? ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಓಕೆ ಓಕೆ, ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋ ತನಕ ಅಂತಿರ್ತಲ್ಲ, ಅಷ್ಟೇನೆ? ಬೆಳಗ್ಗೆ ಏನು ಮತ್ತೆ ಅದನ್ನ ಏನ್ ಮಾಡ್ಕೊಂಡು ಇರೋದಿಲ್ಲ? ಓಕೆ, ಯಾಕೆ, ಯಾವ ಕಾರಣಕ್ಕೆ ಜಗಳ ಆಗತ್ತೆ? ಸಣ್ಣ ಪುಟ್ಟ ರೀಸನ್ ಏನು? ಸಣ್ಣ ಪುಟ್ಟ ಅಂದ್ರೆ ಅಮೌಂಟ್ ಸರ್ ಆಕ್ಚುಲಿ. ಹೌದಾ? ಅಲ್ಲ, ರಘುವಂಶ್ ಅವರು ಹೇಳ್ತಾ ಇದ್ದಾಗ ಕರೆಕ್ಟ್ 90% ಹಾಗೆ ಆಗತ್ತೆ ಅಂದ್ರೆ ವಾಪಸ್ ಕೊಟ್ಟಿರೋ ದುಡ್ಡು ವಾಪಸ್ ತಗೊಳ್ಳೋದೇ ಇಲ್ಲ ಅವರು. ಆಕ್ಚುಲಿ ನಾವು ಎಷ್ಟು ಅಂತ ಮನೇಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಸರ್. ಹಾಗಾಗಿ ಅವರು ಏನ್ ಗೊತ್ತಾ, ತುಂಬಾ ಬಿಟ್ಬಿಡೋದು, ಜನಗಳ ಮೇಲೆ ಅಮೌಂಟ್ ಬಿಡೋದು, ಕೆಲಸದ ಅಮೌಂಟೇ ರಿಟರ್ನ್ ಒತ್ತಾಯ ಮಾಡಿ ಕೇಳೋದಿಲ್ಲ. ಇಲ್ಲಿ ಮನೇಲೂ ಪ್ರಾಬ್ಲಮ್ ಇರುತ್ತಲ್ವಾ? ಆಗತ್ತಾ? ಕೇಳಲ್ವಾ ನೀವು? ಅಥವಾ ಮುಜುಗರ ಆಗತ್ತಾ ಕೇಳಕ್ಕೆ? ಮುಜುಗರ ಅಂತಲ್ಲ ಸರ್, ಅವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತಲ್ಲ. ಅಲ್ಲ, ಈಗ ನೀವು ಕೆಲಸ ಮಾಡ್ಕೊಟ್ಟಿರ್ತೀರಾ, ಆದ್ರೆ ಅವ್ರ ಕಡೆ ಬರ್ಕೊಬೇಕು ಸರ್, ಬರೋದ್ ಲೇಟ್ ಆಗತ್ತೆ. ಓಕೆ, ಸ್ವಲ್ಪ ಇದಾಗ್ತಾರೆ. ಓಕೆ, ತುಂಬಾ ನಿಯತ್ತು ಜಾಸ್ತಿ ಸರ್, ತುಂಬಾ ನಿಯತ್ತು. ಎಲ್ಲ ಹೇಳ್ತಾರೆ, ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಿಮ್ಮ ಹಸ್ಬೆಂಡ್ ಇರೋ ಪೊಸಿಷನ್ಗೆ ಯಾಗೋ ಇರ್ಬೋದು ನೀವು, ಆಕ್ಚುಲಿ ಅವು ತುಂಬಾ ಇದ್ ಮಾಡ್ತಾರೆ. ಕೆಲಸದಲ್ಲಿ ಅವ್ರು ಏನ್ ಕಮಿಟ್ ಆಗಿರ್ತಾರ, ಯಾವ ಕ್ವಾಲಿಟಿ ಸ್ವಿಚ್, ಯಾವ ಕ್ವಾಲಿಟಿ ವೈರ್ ಅಂತ ಹೇಳಿದ್ರೆ ಅದೇ ಕೊಡ್ತಾರೆ. ಒಂದ್ ವೈರ್ನು ಆ ಕಡೆ ಈ ಕಡೆ ಮಿಸ್ ಮಾಡೋ ಅಂದ್ರೆ ಕಳಪೆ ಕ್ವಾಲಿಟಿ ಹಾಕೋದು, ಹೇಳೋದೊಂದು ಕ್ವಾಲಿಟಿ ಹಾಕೋದು ಕ್ವಾಲಿಟಿ, ಆ ತರದ್ ಏನ್ ಮಾಡೋದು, ತುಂಬಾ ನಿಯತ್ ಜಾಸ್ತಿ ಇದೆ. ಓಕೆ ಓಕೆ ಓಕೆ, ಡಾಕ್ಟರ್ ವೀರೇಶ್, ಹೇಗೆ ಇದನ್ನ ಅನಲೈಸ್ ಮಾಡ್ತೀರಾ? ಯಾಕಂದ್ರೆ ಒಂದು ಅದರ್ ಸೈಡ್, ಈಗ ಸುಮಾರು ಜನ ಅಂದ್ರೆ ಮೊದಲು ಅಡ್ವಾನ್ಸ್ ತಗೊಂಡು ವರ್ಕ್ ಆರ್ಡರ್ ತಗೊಂಡು ಅಡ್ವಾನ್ಸ್ ತಗೊಂಡು ಆಮೇಲೆ ವರ್ಕ್ ಮಾಡ್ತಾರೆ. ಇಲ್ಲಿ ಸಂಪತ್ ಕುಮಾರ್ ಅವರು ಪಾಪ ಅವ್ರದ್ದು ಕಷ್ಟ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಅದನ್ನ ಇದ್ ಮಾಡ್ತೀರಾ? ಇದು ಮೋಸ್ಟ್ಲಿ ಅವರ ಒಳ್ಳೆ ಗುಣ ಅಂತ ಹೇಳ್ಬೋದು. ಏನಂದ್ರೆ ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೊಂಡು ನೀವು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಾ ಇದ್ದೀರಾ ಅಂದ್ರೆ ತುಂಬಾ ಒಳ್ಳೆ ವಿಚಾರ. ಬಟ್ ಒಂದೊಂದ್ಸತಿ ಬಿಸ್ನೆಸ್ ಅಲ್ಲಿ ನೀವು ಅದನ್ನ ತುಂಬಾ ಮಾಡಕ್ ಹೋದ್ರೆ ಅದನ್ನ ನೀವು ತುಂಬಾ ಕೈ ಸುಟ್ಕೊಳ್ಳೋದು ಜಾಸ್ತಿ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಆಗೋ ಅನುಭವನೇ ಅದು ಸರ್. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇರ್ತಾರೆ, ವರ್ಕ್ ಮುಗಿತಾ ಇದ್ದಂಗೆ ಚೇಂಜ್ ಆಗ್ತದೆ. ಅಲ್ಲ, ಅದು ಏನಾಗುತ್ತೆ ಅಂದ್ರೆ ಯೂಶಲಿ ನೀವು ಬಿಸ್ನೆಸ್ ಬೇರೆ, ಸಂಬಂಧಗಳು ಬೇರೆ. ಇವಾಗ ನೀವು ಯಾರೋ ನಿಮ್ ಕ್ಲೈಂಟ್ ಇರ್ತಾರೆ, ಅದು ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ನಿಮ್ದು, ಬಟ್ ಅದನ್ನ ಬಿಸ್ನೆಸ್ ನ ನೀವು ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅದರಿಂದ ನಿಮಗೆ ತುಂಬಾ ನಷ್ಟ ಆಗೋ ಸಂಭವಗಳು ಜಾಸ್ತಿ. ಸೊ ಏನು ಬಿಸ್ನೆಸ್ ಅಲ್ಲಿ ಏನು ಅಂದ್ರೆ ನೀವು ಏನ್ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ನೀವು ಏನು ಅಮೌಂಟ್ ಹೇಳಿರ್ತೀರಾ ಅದನ್ನ ಕೊಡೋದನ್ನ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್. ಸೊ ನೀವು ಎರಡನ್ನು ಮಿಕ್ಸ್ ಮಾಡ್ಕೋ. ಹೆಂಗೆ ಅಂದ್ರೆ ಗೊತ್ತಿರೋರು, ಪರಿಚಯದವರು ಅಂತ ನೀವು ಅದನ್ನ ಒಂಥರ ಕೈ ಬಿಟ್ಬಿಟ್ರೆ ಅದು ನಿಮ್ಗೆ ಏನ್ ಅಮೌಂಟ್ ಬರಬೇಕೋ ಬರ್ದೇನೆ ಇರ್ಬೋದು, ಅದರಿಂದ ನಿಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಇದು ಒಂದು ಕ್ಲೈಂಟ್ ಇಂದ ಮಾತಾಡ್ತಾರೆ, ನೀವು ಹಲವಾರು ಕ್ಲೈಂಟ್ಗಳಿಗೆ ಅದೇ ತರ ಮಾಡಕ್ ಹೋದ್ರೆ ಅದರಿಂದ ನಿಮಗೆ ಎಷ್ಟು ನಷ್ಟ ಆಗುತ್ತೆ ಅದನ್ನ ನೀವು ಯೋಚನೆ ಮಾಡ್ಬೇಕು. ಅದರಿಂದ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ನಷ್ಟ ಆಗುತ್ತೆ. ಯಾಕಂದ್ರೆ ಅದರಿಂದ ಇವಾಗ ನೋಡಿ ಜಗಳಗಳಾಗುತ್ತೆ ಅಂತ ಹೇಳ್ತೀರಾ, 90% ನಮ್ಮ ಮನೇಲಿ ಅದಕ್ಕೆ ಸರ್ ತುಂಬಾ. ಸೊ ಈ ತರ ಸಣ್ಣ ಪುಟ್ಟ ಜಗಳಗಳಿಂದ ಮನಸ್ತಾಪಗಳು ಜಾಸ್ತಿ ಆಗ್ಬೋದು, ಅದರಿಂದ ಮತ್ತೆ ನಿಮ್ಗೆ ಮಾನಸಿಕವಾಗಿ ತೊಂದರೆಗಳು ಆ ತರನು ಆಗ್ಬೋದು. ಆಮೇಲೆ ಇನ್ನೊಂದು ಕ್ವಶನ್, ತುಂಬಾ ಅವ್ರು ಸೋಲೋದೇ ಇಲ್ಲ ಸರ್ ನನ್ನ ಹತ್ರ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಹತ್ರ ಸೋಲೋದೇ ಇಲ್ಲ ಅವರು. ನಾನೇ ತುಂಬಾ ಸೋಲ್ತೀನಿ ಅವ್ರ ಹತ್ರ. ಅಂದ್ರೆ ನಾನು ಅವ್ರ ಮದ್ವೆ ಆಗಿದ್ದಕ್ಕಿಂತ ಮುಂಚೆ ನನಗೆ ಎಷ್ಟು ಕೋಪ ಆಯ್ತೋ ಅಷ್ಟು ಬಿಟ್ಬಿಟ್ಟಿದ್ದೀನಿ. ಈಗ
ತುಂಬಾ ನಾನೇ ಸೋಲ್ತೀನಿ. ಅವಾಗ ಒಂದ್ಸಲ ನನ್ಗೆ ಈ ನಡುವೆ ಏನನ್ಸುತ್ತೆ, ನಾನು ಯಾಕೆ ಯಾವಾಗೂ ಸೋಲ್ಬೇಕು ಅನ್ಸುತ್ತೆ, ಆದ್ರೆ ಏನು ಮಾಡಕ್ ಆಗ್ತಿಲ್ಲ. ಇವಾಗ ನೈಟ್ ಎಷ್ಟೇ ಜಗಳ ಇರೋ ರೆಗ್ಯುಲರ್ ಬೆಳಿಗ್ಗೆ ಎದ್ದು ತಿಂಡಿ ನಮ್ ಕೆಲಸ ಹೌದು 2 days ಗಂಡ ಹೆಂಡತಿ ಅಂದ್ರೆ ಒಬ್ರು ಸೋಲ್ಲೇಬೇಕು, ಒಬ್ರು ಗೆಲ್ಲೇಬೇಕು. ಅದು ಒಂದ್ ಹಂತದಲ್ಲಿ ಒಬ್ರು ಸೋಲ್ಬೇಕು, ಇನ್ನೊಂದು ಇಲ್ಲ. ನೀವ್ ಹೇಳ್ತಾ ಇರೋದು ಅವ್ರು ಗೆದ್ದೇ ಗೆಲ್ತಾರೆ. ಅವ್ರನ್ನ ಕೇಳಿ, ನಾನ್ 10 years ಆಯ್ತು, ನಾಳೆಗೆ 10th anniversary ನಮ್ದು ಮದ್ವೆ ಆಗಿ. ಶುಭಾಶಯಗಳು ನಿಮ್ಮಿಬ್ಬರಿಗೂ ಕೂಡ ಅಡ್ವಾನ್ಸ್ ಆಗಿ. ಆಲ್ಮೋಸ್ಟ್ ನಮ್ ಲವ್ ಮ್ಯಾರೇಜ್ 10 ವರ್ಷದಿಂದಾನು ಅವ್ರು ಒಂದು ಸಲ ನನ್ನ ಹತ್ರ ಸೋತಿಲ್ಲ. ಕೇಳಿಬೇಕಾರೆ ಅವಾಗ ಅವ್ರು ಮಾತಾಡ್ತಿದ್ದೇ ಇಲ್ಲ. ಲವ್ ಮಾಡ್ತಿದ್ದ ಸಂದರ್ಭದಲ್ಲಿ ಅವಾಗ ಸೋಲ್ತಾ ಇದ್ರ? ಇಲ್ಲ ಸರ್, ನಾವು 15 days ಅಷ್ಟೇ ಆಕ್ಚುಲಿ. ಓಕೆ, ಆ 15 days ಅಲ್ಲಿ ಎಷ್ಟು ಸರಿ ಮೀಟ್ ಆಗಿದ್ರೆ? ಅಷ್ಟು ಜಗಳ ಆಗೇ ಇಲ್ಲ ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಜಗಳ ಆಗೇ ಇಲ್ಲ 15 days. ಇಲ್ಲ ಅವಾಗ ಅವರೇ ನಮ್ಮನ್ನ ಜಾಸ್ತಿ ಸನ್ನಿವೇಶ ಬಂದೇ ಇಲ್ಲ. ಓಕೆ, ಏನಂದ್ರೆ ಇವಾಗ ಅವ್ರು ಹೇಳಿದ್ದೇ ಆಗ್ಬೇಕು ಅಥವಾ ನೀವ್ ಹೇಳಿದ್ದೇ ಆಗ್ಬೇಕು ಅಂದ್ರೆ ಅವಾಗ ಒಂಥರ ಸೋಲು ಗೆಲುವು ತರ ನಿಮ್ಗೆ ಫೀಲ್ ಆಗುತ್ತೆ. ಆಲ್ಮೋಸ್ಟ್ ಅವ್ರು ಹೇಳೋದೇ ಆಗೋದು, ನಾನು ಹೇಳೋದು ಏನೂ ಆಗಲ್ಲ. ಅಲ್ಲ, ಆತರ ಆಗೋ ಸಂದರ್ಭದಲ್ಲಿ ನೀವು ಅವ್ರು ಏನ್ ಮಾಡ್ಬೇಕಂತ ಅವ್ರು ಹೇಳಿರ್ತಾರಲ್ವ ಈ ತರ ಮಾಡ್ಬೇಕಂತ, ಆ ತರ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅದನ್ನ ಅವ್ರಿಗೆ ತಿಳಿಸೋ ತರ ಹೇಳಿ. ಅದನ್ನ ನೋಡ್ಕೊಂಡು ನೀವು ಏನಾದ್ರು ಡಿಸಿಷನ್ ಚೇಂಜ್ ಮಾಡಕ್ಕಾಗತ್ತಾ ನೋಡಿ. ಯಾಕಂದ್ರೆ ನೀವು ಕೆಲವು ವಿಷಯಗಳಲ್ಲಿ ಈಗ ಹೇಳ್ತಾ ಇದ್ದಾರೆ ನೀವು ದುಡ್ಡು ವಾಪಸ್ ಇಸ್ಕೊಳ್ಳಲ್ಲ ಅಂತ, ಅದೇ ವಿಷಯ ತಗೊಳ್ಬೇಕಾರೆ ಎಕ್ಸಾಂಪಲ್ಗೆ, ಅದರಿಂದ ಯಾವ ತರ ಡಿಸ್ಅಡ್ವಾಂಟೇಜಸ್ ಇದೆ ಅಡ್ವಾಂಟೇಜಸ್ ಇದೆ ನಿಮ್ಮ ವೈಫ್ ಹತ್ರ ಡಿಸ್ಕಸ್ ಮಾಡಿ. ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ನೀವು ಡಿಸಿಷನ್ ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಬ್ರು ಒಂಥರ ಏನಂತಾರೆ ಕಂಬೈನ್ ಡಿಸಿಷನ್ ತಗೋಬಹುದು. ಆ ತರ ಮಾಡಿದ್ರೆ ನಿಮ್ಮ ಮನಸ್ತಾಪಗಳು ಕಮ್ಮಿ ಆಗುತ್ತೆ. ಅದರಿಂದ ನಿಮ್ಗೆ ಬೇರೆ ತರ ಅಡ್ವಾಂಟೇಜಸ್ ಇದೆ. ಅದೊಂದು ವಿಚಾರ. ಆಮೇಲೆ ಇನ್ನೊಂದು, ನಿಮ್ಮ ಮಾನಸಿಕವಾಗಿ ಏನು ತೊಂದರೆಗಳು ಇಲ್ಲ ಅಂತ ಹೇಳಿದೀರಾ, ಆಮೇಲೆ ಚಟಗಳು ಎಲ್ಲ ಏನು ಇಲ್ಲ ಅಂತ ಹೇಳಿದಿರಾ, ಆಮೇಲೆ ಸ್ಫೂರ್ತಿ ಬಗ್ಗೆ ಹೇಳಿದಿರಾ. ಸ್ವಲ್ಪ ವೀಕ್ನೆಸ್ ಇದೆ ರೈಟ್ ಹ್ಯಾಂಡ್ ಆಮೇಲೆ ರೈಟ್ ಲೆಗ್. ಯೂಶಲಿ ನಾವು ಸಣ್ಣ ಮಕ್ಕಳು ಹುಟ್ಟತಾರಲ್ಲ ಅವಾಗ ಏನಂತೀವಿ ಬರ್ತ್ ಆಸ್ಪೆಕ್ಸಿಯಾ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಅಳಬೇಕು. ಮೇನ್ ಉದ್ದೇಶ ಏನಂದ್ರೆ ಅತ್ತಾಗ ಅವಾಗ ಏರ್ ಒಳಗಡೆ ಹೋಗುತ್ತೆ, ಅಂದ್ರೆ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಆಕ್ಸಿಜನ್ ಹೋಗಿ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಗರ್ಭಕೋಶದಲ್ಲಿರುವಾಗ ನಿಮ್ಗೆ ಆಕ್ಸಿಜನ್ ಫುಡ್ ನ್ಯೂಟ್ರಿಯೆಂಟ್ಸ್ ಎಲ್ಲ ನಿಮ್ಮ ಗರ್ಭಕೋಶದಿಂದ ಮಗುಗೆ ಹೋಗುತ್ತೆ. ಮಗು ಹೊರಗಡೆ ಬರ್ತಾ ಇದ್ದಂಗೆ ಬ್ರೈನ್ಗೆ ನೀವು 1 second 2 seconds ನೀವು ಎಷ್ಟು ಆಕ್ಸಿಜನ್ ಡಿಪ್ರೈವ್ ಮಾಡ್ತೀರಾ ಅಷ್ಟು ಬೇಗ ಅಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಆಕ್ಸಿಜನ್ ಕಮ್ಮಿ ಆಗಿರೋ ಕಾರಣಕ್ಕೆ ಮೋಸ್ಟ್ಲಿ ಅವ್ರಿಗೆ ಸಮ್ ಪಾರ್ಟ್ ಆಫ್ ದಿ ಬ್ರೈನ್ ಡ್ಯಾಮೇಜ್ ಆಗಿರೋ. ಬಟ್ ನಿಮಗೆ ಡಾಕ್ಟರ್ ಹತ್ರ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ವಾ ಎಷ್ಟು ಸೆಕೆಂಡ್ಸ್ ಮಗು ಅಳ್ಳಿಲ್ಲ ಹುಟ್ಟಿದ ಮೇಲೆ ಅಂತ. ಅಷ್ಟು ಜಾಸ್ತಿ ಸೆಕೆಂಡ್ಸ್ ಆದಷ್ಟು ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಕಮ್ಮಿ ಸೆಕೆಂಡ್ಸ್ ಇದ್ರೇನು ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಬಟ್ ಯೂಶಲಿ ಮಗು ಹುಟ್ತಾ ಇದ್ದಂಗೆ ಹೇಳುತ್ತೆ 1 or 2 seconds ಅಷ್ಟೇ ವೆಯ್ಟ್ ಮಾಡೋದು. ಅದಕ್ಕಿಂತ ಜಾಸ್ತಿ ಆದರೆ ಬ್ರೈನ್ ಡ್ಯಾಮೇಜ್ ಏನು ಮೇನ್ಲಿ ಅಂದರೆ ಆಕ್ಸಿಜನ್ ಡಿಪ್ರೈವೇಷನ್ ಅಂತ ಹೇಳ್ತೀವಿ, ಬರ್ತ್ ಆಸ್ಪೆಕ್ಸಿಯಾ ಅಂತ ಹೇಳ್ತೀವಿ. ಸೊ ಅದರಿಂದ ಮೋಸ್ಟ್ಲಿ ಸ್ವಲ್ಪ ಒಂದು ಬ್ರೈನ್ ಡ್ಯಾಮೇಜ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿ ಒಂದೊಂದು ತಿಂಗಳಿಗೆ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. ಮಗು ನಗುತ್ತೆ ಒಂದು 1.5 months to 2 months ಮಗು ನಗಬೇಕು. ತಾಯಿ ಮುಖ ನೋಡಿ ಅಥವಾ ಅಪ್ಪನ ಮುಖ ನೋಡಿ ಅಜ್ಜಿ ಮುಖ ನೋಡಿ ನಗಕ್ಕೆ ಶುರು ಮಾಡಬೇಕು. ಅದು ಒನ್ ಆಫ್ ದಿ ಮೈಲ್ ಸ್ಟೋನ್ಸ್. ಹಂಗೆ ಇವಾಗ ತೆವಳೋದು, ಕುತ್ಕೊಳ್ಳೋದು, ಆಮೇಲೆ ಹಂಗೆ ನಿಂತ್ಕೊಳ್ಳೋದು, ಓಡಾಡೋದು, ಅದೆಲ್ಲ ಮೈಲ್ ಸ್ಟೋನ್ಸ್, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಬ್ರೈನ್ ಡ್ಯಾಮೇಜ್ ಆದಾಗ ನಿಮ್ಗೆ ಆ್ಯಕ್ಚುಲಿ ಅದನ್ನು ಎಷ್ಟು ಡ್ಯಾಮೇಜ್ ಆಗಿದೆ, ಯಾವ ಥರ ಡ್ಯಾಮೇಜ್ ಆಗಿದೆ, ಡ್ಯಾಮೇಜಿಂದ ಏನೇನು ಬಾಡಿ ಪಾರ್ಟ್ಸ್ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗೋದು ಒಂದೊಂದು ಮೈಲ್ ಸ್ಟೋನ್ ರೀಚ್ ಆದಾಗ ಗೊತ್ತಾಗುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ನಿಮಗೆ 10 ತಿಂಗಳ ತನಕ ನಿಮಗೆ ಏನು ನಿಮಗೆ ಕಾಣಿಸಿರಲಿಲ್ಲ. ಇಲ್ಲ ಸರ್, ಕಾಣಿಸ್ತು. ಯಾವ ತರ ಅಂದ್ರೆ ಅವಳು ಹೀಗೇನೆ ಈ ಕೈ ಸಪೋರ್ಟ್ ತಗೊಂಡು ತೇಳ್ತಾ ಅಂದ್ರೆ ಹೀಗೆ ಮಾಡ್ತಾ ಇದ್ಲು. ಸೊ ತೆವಳುವಾಗನೇ ನೀವು ಆಕ್ಚುಲಿ ಐಡೆಂಟಿಫೈ ಮಾಡಿದಾಗ ಗೊತ್ತಾಯ್ತು. ಅವಾಗ್ಲೇ ನಮ್ಗೆ ಗೊತ್ತಾಯ್ತು. ಹೀಗೆ ಇಟ್ಕೊಂಡು ಈ ಕೈಯಿಂದನೇ ಸಪೋರ್ಟ್ ತಗೊಂಡೇ ಇದ್ ಮಾಡ್ತಾ ಇದ್ಲು. ನಾವು ಡಾಕ್ಟರ್ ನಳಿನಿ ಶೇಖರ್ ಅಂತ ಹೇಳಿಲ್ವಾ, ಫಾರಿನ್ ರಿಟೈರ್ಡ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಮ್ಮನ್ನ ಕರ್ಕೊಂಡೋಗಿ ಅವ್ರು ಫಿಸಿಯೋಥೆರಪಿ ಕ್ಲಾಸ್ ತೋರಿಸಿದ್ರು. ಆಲ್ಮೋಸ್ಟ್ ಬ್ರೈನ್ ಸ್ಟ್ರೋಕ್ ಆಗಿರೋ ಮಕ್ಳು ಹೇಗಿದ್ರು ಅಂದ್ರೆ ಜೊಲ್ ಸೋರ್ಸೋದು, ಬುದ್ಧಿಮಾಂದ್ಯ, ಕೈಕಾಲ್ ಪೂರ್ತಿ ಸೊಟ್ಟ. ನನ್ ಮಗಳ ತರ ಯಾರು ಇರ್ಲಿಲ್ಲ. ನಮ್ಗೆ ಅವಾಗ್ಲೇ ಎಷ್ಟೋ ಖುಷಿ ಆಗೋಯ್ತು. ಬೆಟರ್ ಅಂತ ಡಾಕ್ಟ್ರು ಅದೇ ನಿಮ್ಗೆ ದೇವ್ರು ಏನೋ ಹೊರ ಕೊಟ್ಬಿಟ್ಟಿದಾನೆ, 90% ನಿನ್ ಮಗ್ಳು ಓಕೆ. ಸೊ ಏನಂದ್ರೆ ನೀವು ಇವಾಗ ಕಾಲು ಸರಿ ಹೋಗಿದೆ ಅಂತ ಹೇಳ್ತೀರಾ ಫಿಸಿಯೋಥೆರಪಿ ಕೊಟ್ಮೇಲೆ. ಸೊ ಏನಂದ್ರೆ ಕೈಗೂ ಫಿಸಿಯೋಥೆರಪಿ ಪ್ಲಸ್ ಡಾಕ್ಟರ್ ಸಹನ ಹೇಳ್ದ ಹೋಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಾದ್ರು ಆಪ್ಷನ್ಸ್ ಇದ್ರೆ ಅದನ್ನು ಬೇಕಾದ್ರೆ ಕೊಟ್ಬಿಟ್ಟು ನೋಡಿ ಎಷ್ಟು ಇಂಪ್ರೂವ್ ಆಗ್ಬೋದು ಅಂತ. ಆಮೇಲೆ ನೀವು ಇನ್ನು 10 months ನೀವು ತೆವಳ್ತಾಗ ನೀವು ಐಡೆಂಟಿಫೈ ಮಾಡಿದ್ರಿ ಅಂತ ಹೇಳಿದ್ರ, ಅಂದ್ರೆ ಯೂಶಲಿ ಅವ್ರು 4 to 5 months ಅಲ್ಲಿ ತೆವಳಕ್ ಶುರು ಮಾಡ್ತಾರೆ. ಸೊ ಆ ಏಜ್ ಅಲ್ಲೇ ನೀವು ಅವಾಗಲೇ ತೋರಿಸಿದ ಅಥವಾ 10 months ತನಕ ವೆಯ್ಟ್ ಮಾಡಿದ್ರಾ ನೀವು? ಅವಾಗಲೇ ತೋರಿಸಿದಿರಾ. ಸೊ ಏನಂದ್ರೆ ನೀವು ಆ ಸಣ್ಣ ಮಕ್ಕಳಲ್ಲಿ ನೀವು ಫಿಸಿಯೋಥೆರಪಿ ತರ ಕೊಡೋದಕ್ಕೆ ಬರಲ್ಲ, ಸ್ವಲ್ಪ ಅವರು ದೊಡ್ಡವರಾಗಬೇಕು. ಸರ್ ಅವಳು ಆಕ್ಚುಲಿ ಈಗ ಕ್ಲಾಸ್ ಎಲ್ಲ ಟೀಚರ್ ಎಲ್ಲ ಹೇಳ್ತಾರೆ 15 days ಬ್ಯಾಕ್ ಏನು ಮಾಡಿದಾರೋ ಹೇಳ್ತಾಳೆ. ಆದ್ರೆ ಯಾಕೆ ಅವಳು 85 ಮೇಲೆ ಹೋಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಹೇಳ್ತಿದಾರೆ. ಅದೇ ಯಾಕೆ ಗೊತ್ತಾಗ್ತಿಲ್ಲ ಸರ್ ನಂಗೂ. ಅಲ್ಲ, ಅದು ನೀವು ಈ ಓದೋದ್ರಲ್ಲಿ 85% ಅದು ಆಕ್ಚುಲಿ ವೆರಿ ಗುಡ್ ಸ್ಕೋರಿಂಗ್. ಅದು ಹೆಂಗೆ ಅಂದ್ರೆ ಅಪ್ ಟು 85 ಆವರೇಜ್ ಇರುತ್ತೆ, 80-85. ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂದ್ರೆ ಜಾಸ್ತಿ ಪ್ರಯತ್ನ ಪಡಬೇಕು. ಅಂದ್ರೆ ಈಗ ರಿವಿಷನ್ ಅಂತ ಹೇಳ್ತೀವಿ ಅಥವಾ ಎಕ್ಸಾಮ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ,
ಇದು ತುಂಬಾ ಇನ್ನೂ ಸಣ್ಣ ವಯಸ್ಸು. ಇವಾಗಲೇ ನೀವು ಆಕ್ಚುಲಿ ನೀವು LKG ಇಂದ ಟ್ಯೂಷನ್ ಹಾಕಿದೀರಾ ಅಂತ ಹೇಳಿದ್ರಿ. ತುಂಬಾ ಆಶ್ಚರ್ಯ ಆಯ್ತು, ನಾನು ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು. ಸೋಷಲೈಸ್ ಆಗ್ಬೇಕು ಮಗು, ತುಂಬಾ ಸೈಲೆಂಟ್ ಅಂತ ಸೋಷಲೈಸ್ ಆಗ್ಬೇಕು ಅಂತ ಟ್ಯೂಷನ್. ಇವಾಗ ಆಕ್ಚುಲಿ ನಮ್ಮ ಮನೆ ಹತ್ರ ತುಂಬಾ ಜನ ಗೊತ್ತೇ ಇಲ್ಲ ಅವಳು ನನ್ಗೆ ಅಷ್ಟು ದೊಡ್ಡ ಮಗಳಿದಾಳೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಯಾರು ನಂಬೋದೇ ಇಲ್ಲ ನಿಮ್ಗೆ ಮಗಳಿದಾಳ ಅಂತ. ನನ್ ಮಗ ಅಂತೂ ಪೂರ್ತಿ ಏರಿಯಾಗೆ ಗೊತ್ತಾಗ್ಬಿಟ್ಟಿದ್ದಾನೆ, ಇವಳಿದಾಳೆ ಅಂದ್ರೆ ಯಾರು ನಂಬುತ್ತಿಲ್ಲ ನಮ್ಮಲ್ಲಿ. ಅಲ್ಲ, ನೀವು ಟ್ಯೂಷನ್ ಹಾಕೋ ಉದ್ದೇಶ ಇವಾಗ ಸೋಷಿಯಲೈಸ್ ಆಗೋದಕ್ಕೆ, ಮಾತಾಡೋದಕ್ಕೆ ಅಥವಾ ಆಟ ಆಡೋದಕ್ಕೆ, ಫ್ರೆಂಡ್ಸ್ ಮಾಡೋದಕ್ಕೆ ಉದ್ದೇಶ ಇದ್ರೆ ಟ್ಯೂಷನ್ ಅದು ತಪ್ಪು ಜಾಗ. ಅಲ್ಲಿ ಆಟ ಆಡಕ್ ಬಿಡಲ್ಲ, ಹರಟೆ ಹೊಡಿಯಕ್ ಬಿಡಲ್ಲ, ಮಾತಾಡಕ್ ಬಿಡಲ್ಲ, ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಮಾಡ್ಕೊಳಕ್ ಬಿಡಲ್ಲ. ಯಾಕಂದ್ರೆ ಒಂದ್ ಕಡೆ ಕೂರ್ಸಿರ್ತಾರೆ, ಪಾಠ ಮಾಡ್ತಾರೆ, ಎಕ್ಸಾಮು ಟೆಸ್ಟ್ ಇರುತ್ತೆ, ಸೊ ಅದನ್ನ ಅಷ್ಟೇ ಮಾಡಿಸ್ತಾರೆ. ಮಕ್ಳು ಮಾತಾಡೋದು ಅಥವಾ ಆಟ ಆಡೋದು ಅದೆಲ್ಲ ಏನಿರಲ್ಲ. ನೀವು ಆ ತರ ನಿಮ್ಗೆ ಬೇಕಂತ ಹೇಳಿದ್ರೆ ಇವಾಗ ಈ ಡೇ ಕೇರ್ ಅಂತ ಹೇಳ್ತಾರೆ, ಅಥವಾ ಈಗ ಸಣ್ಣ ಪುಟ್ಟ ಈ ನಿಮ್ಮ ಮನೆ ಹತ್ರನೇ ಏನೋ ಮಕ್ಳಿಗೆಲ್ಲ ಪಾರ್ಕ್ ಹತ್ರ ಇರುತ್ತಲ್ಲ ಅಂತ ಕಡೆ ಕರ್ಕೊಂಡು ಹೋಗಿ, ಇಲ್ಲ ಡೇ ಕೇರ್ಗೆ ಹಾಕಿ. ಅಲ್ಲಿ ಮಕ್ಳೆಲ್ಲ ಇರ್ತಾರೆ, ಅಲ್ಲಿ ಯಾರು ಓದ್ಸಲ್ಲ, ಮಕ್ಳು ಆಟ ಆಡ್ತಾರೆ, ಒಬ್ರಿಗೊಬ್ರು ಮಾತಾಡ್ತಾರೆ. ಆಮೇಲೆ ಒಂಥರ ಸುಮ್ನೆ ಅವ್ರಿಗೆ ಏನ್ ಇಷ್ಟನೋ ಅದನ್ನ ಎಕ್ಸ್ಪ್ರೆಸ್ ಆಕ್ಚುಲಿ ಅವಳು ಇವಾಗ ಬೆಳಿತಾ ಇರೋದೇ ನನ್ಗೆ ಸರಿ ಅನ್ಸುತ್ತೆ. ಗೊತ್ತಾ, ಅವಳು ಏಜಿನ ಮಕ್ಳು ಎಷ್ಟೊಂದು ಮಾತಾಡ್ತಾರೆ. ನಮ್ಮ ಏರಿಯಾದಲ್ಲಿ ನಾನು ನೋಡಿದ್ದೀನಲ್ಲ, ತುಂಬಾ ಮಾತಾಡ್ತಾರೆ. ಅದರಲ್ಲಿ ಹೋಲ್ಸ್ಕೊಂಡ್ರೆ ನನ್ನ ಮಗ್ಳು 100ಗೆ 90% ಓಕೆ ಅನ್ಸುತ್ತೆ. ಬೇರೆ ಮಕ್ಳು ಗೊತ್ತಿರೋಷ್ಟು ಅವಳು ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ತುಂಬಾ ಸೈಲೆಂಟ್ ಇದ್ದಾಳೆ, ಎಲ್ಲಾ ವಿಷಯದಲ್ಲೂ ಮಾತೆ ಆಗ್ಬೋದು, ಬುದ್ಧಿ ಆಗ್ಬೋದು ಸರ್. ಬೇರೆ ಹೆಣ್ಮಕ್ಳು ಗೊತ್ತಿರೋಷ್ಟು ಅವಳು ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನಂಗೆ ಅದೇ ಓಕೆ ಅನ್ಸುತ್ತಾ ಇದೆ. ತುಂಬಾ ಸೈಲೆಂಟ್ ಆಗಿ ಬೆಳೀತಾ ಇದ್ದಾಳೆ ಅವಳು. ಈ ಟ್ಯೂಷನ್ ಇಂದ ಅಷ್ಟೊಂದು ಹೆಲ್ಪ್ ಆಗಲ್ಲ, ಯಾಕಂದ್ರೆ ಟ್ಯೂಷನ್ ಅಲ್ಲಿ ಜಾಸ್ತಿ ನಿಮಗೆ ಈ ಪಾಠಗಳು ಇಲ್ಲ, ಟೆಸ್ಟ್ಗಳು, ರಿವಿಷನ್ಗಳು ಅದನ್ನೇ ಮಾಡಿಸ್ತಾ ಇರ್ತಾರೆ. ಸೊ ಸೋಷಿಯಲ್ ಇಂಟ್ರಾಕ್ಷನ್, ಸೋಷಿಯಲ್ ನೆಟ್ವರ್ಕಿಂಗ್ ನೀವು ಬೇರೆ ಕಡೆ, ಈಗ ಪಾರ್ಕ್ಸ್, ಇಲ್ಲಾಂದ್ರೆ ಡೇ ಕೇರು, ಇಲ್ಲಾಂದ್ರೆ ಅವಳು ಸ್ಕೂಲ್ ಹತ್ರನೇ ಇವಾಗ ಮನೆ ಹತ್ರ ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ಆಟ ಆಡೋಕೆ ಬಿಡೋದು, ಅಥವಾ ನಿಮ್ಮ ಸಂಬಂಧಿಕರು ಮಕ್ಕಳು, ಅವ್ರ ಕಸಿನ್ಸ್ ಯಾರನ್ನ ಇರ್ತಾರಲ್ಲ ಅವ್ರ ಜೊತೆ ಜಾಸ್ತಿ ಇದು ಮಾಡೋದು. ಆಮೇಲೆ ಈ ಸೋಷಿಯಲ್ ಫಂಕ್ಷನ್ಸ್ ಇರುತ್ತೆ ನೋಡಿ, ಗೃಹ ಪ್ರವೇಶ, ಮದುವೆಗಳು ಅಂತ ಕಡೆ ನೀವು ಅವ್ರು ಮಿಸ್ ಮಾಡದೆ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಹೋದಾಗ ಎಲ್ಲರನ್ನೂ ನೋಡ್ತಾಳೆ, ಮಾತಾಡಿಸ್ತಾಳೆ, ಫ್ರೆಂಡ್ಸ್ ಮಾಡ್ಕೋಬಹುದು, ಅಥವಾ ಬೇರೆ ಜನನೂ ಅವ್ರು ಬಂದು ಮಾತಾಡಿಸ್ತಾರೆ, ಅವಾಗ ಇಂಪ್ರೂವ್ ಆಗ್ತಾರೆ. ನೀವು ಒಂದೇ ಕಡೆ ಮನೆ ಟ್ಯೂಷನ್ ಅಂದ್ರೆ ನೀವು ಹೇಳಿದ್ರೆ ಈಗ 3:30-4 ಗಂಟೆಗೆ ಬರ್ತಾಳೆ, ಪ್ಲಸ್ ನೀವು ಬರ್ತಾ ಇದ್ದಂಗೆ ಟೈಮ್ ಸಿಗಲ್ಲ ಸರ್, ನನಗೆ ಬೇಜಾರಾಗ್ತದೆ. ಅಲ್ಲ, ತುಂಬಾ ಹೆಕ್ಟಿಕ್ ಅನಿಸ್ತದೆ ನನಗೂ ಕೂಡ, ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ಅಂತ ಹಾಗೆ ಬೆಟರ್ ಸರ್ ಅನ್ಸುತ್ತೆ ಸರ್ ನನ್ಗಂತೂ. ಇಲ್ಲ, ತುಂಬಾ ಕೆಲವು ಮಕ್ಕಳೆಲ್ಲ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಓಕೆ, ಬೇಗ ಎದ್ದೊಳ್ತಾಳೆ, 7:30 ಎದ್ದಿದ ತಕ್ಷಣ 8:30 ಸ್ಕೂಲ್ಗೆ ಹೋಗ್ಬೇಕು, 1 ಅವರ್ ಅಲ್ಲಿ ರೆಡಿ ಆಗ್ಬೇಕು ಅವಳು. ಎಲ್ಲಾ ಕೆಲಸನ ಮುಗಿಸ್ಕೊಂಡು 1 ಅವರ್ ರೆಡಿ ಆಗಿ ಸ್ಕೂಲ್ಗೆ ಹೋಗಿ ಮತ್ತೆ 3:30-4 ಗಂಟೆಗೆ ಬರ್ತಾಳೆ. 4 ಗಂಟೆಗೆ ಬಂದಿದ ತಕ್ಷಣ 1 ಅವರ್ ಅದರಲ್ಲೂ ಹೊಡೆದು ಮಲಗಿಸ್ಬಿಟ್ಟಿರ್ತಾಳೆ. 1 ಅವರ್ ಮಲಗಿಸ್ಬಿಟ್ಟು ಮತ್ತೆ ಟ್ಯೂಷನ್ ಹೋಗ್ತಾಳೆ. 6 ಗಂಟೆಗೆ ಟ್ಯೂಷನ್ ಹೋಗ್ತಾಳೆ. ಅಷ್ಟರಲ್ಲಿ ಒಂದ್ ಸುಸ್ತಾಗಿರ್ತಾಳೆ, ಊಟ ಮಾಡ್ತಾಳೆ, ಮಲ್ಕೊಂಡ್ ಬಿಡ್ತಾಳೆ. ಡಾಕ್ಟರ್, ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ತುಂಬಾ ಹೆಕ್ಟಿಕ್ ಶೆಡ್ಯೂಲ್. ಸೊ ಆಕ್ಚುಲಿ ಈ ವಯಸ್ಸಿಗೆ ನೀವು ಇಷ್ಟೊಂದು ಹೆಕ್ಟಿಕ್ ಶೆಡ್ಯೂಲ್ ಹಾಕೋದು ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಏನಿಲ್ಲ ಇದರಲ್ಲಿ. ಏನಕ್ಕಂದ್ರೆ ಅವ್ರಿಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬಾ ಟೈಮ್ ಬೇಕು. ಅವ್ರ ಮೈಂಡ್ ಒಂಥರ ರಿಫ್ರೆಶ್ ಆಗಬೇಕು, ಮೈಂಡ್ ಫ್ರೀ ಆಗಿರ್ಬೇಕು. ನೀವು ಈ ವಯಸ್ಸಿಗೆ ಅವ್ರಿಗೆ ಒಂಥರ ಟ್ಯೂಷನ್ ಇಂದ ನಿಮಗೆ ಅಲ್ಲಿ ಇವಾಗ ನೋಡಿ, ಅದನ್ನು 4 ಗೋಡೆ ಮಧ್ಯ ಕೂರಿಸ್ತೀರಾ, ಕ್ಲಾಸ್ ರೂಮಲ್ಲೂ 4 ಗೋಡೆ ಮಧ್ಯ ಕೂತಿರ್ತಾಳೆ. ಮತ್ತೆ ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಅವಳನ್ನ ರೆಡಿ ಮಾಡಿ ಅಲ್ಲಿ ಕಳಿಸ್ತೀರಾ, ಸಾಯಂಕಾಲ ಬರ್ತಾ ಇದ್ದಂಗೆ 2 ಅವರ್ಸ್ ಗ್ಯಾಪಲ್ಲಿ 1 ಅವರ್ ಅವಳು ಏನಾದ್ರು ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ಇನ್ನ 1 ಅವರ್ ಮತ್ತೆ ಟ್ರಾವೆಲಿಂಗ್ ಟೈಮ್ ತಗೊಳ್ಳಿ. ಸೊ ಟ್ರಾವೆಲಿಂಗು ಮತ್ತೆ ಹೋಗಿ ಬರೋದು ಎಷ್ಟು ದೂರ ಆಗ್ಬೋದು ನಿಮ್ಮ ಮನೆಯಿಂದ ಟ್ಯೂಷನ್ಗೆ? 1/4 ಗಂಟೆ ಸರ್. 1/4 ಗಂಟೆ ನಡ್ಕೊಂಡ ಅಥವಾ ಗಾಡಿ? ನಾನ್ ಬಿಟ್ಟು ಬರ್ತೀನಿ ನಡ್ಕೊಂಡು, ಅವರು ಬರ್ಬೇಕಾದ್ರೆ ನಾನು ಕರ್ಕೊಂಡ್ಬರ್ತೀನಿ. ಆಮೇಲೆ ಪ್ಲಸ್ ಅಲ್ಲಿ ಟ್ಯೂಷನ್ ಇಂದ ಮತ್ತೆ ವಾಪಸ್ ಬರ್ತಾನೆ. ಆಲ್ಮೋಸ್ಟ್ ಅವಳಿಗೆ ಫ್ರೀ ಟೈಮ್ ಅಂತ, ಆಟದ ಟೈಮ್ ಅಂತ ಏನು ಇಲ್ವೇ ಇಲ್ಲ. ಸೊ ಈ ವಯಸ್ಸಲ್ಲಿ ನೀವು ಈ ತರ ಮಾಡಿದ್ರೆ ಅವಳಿಗೆ ತುಂಬಾ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಮುಂದೆ ಹೋಗ್ತಾ ಅವಳು ಸ್ಟಡೀಸ್ ಅಲ್ಲಿ ಜಾಸ್ತಿ ಗಮನ ಕೊಡೋಕೆ ಬರಲ್ಲ, ಯಾಕಂದ್ರೆ ತುಂಬಾ ಸ್ಟ್ರೆಸ್ ಆಗ್ತಿರ್ತಾಳೆ. ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇವಾಗ ನಿಮಗೆ ಆಗ್ಲಿ ದಿವಸಾನು ನೀವು 4 ಗಂಟೆ ಅಥವಾ 6 ಗಂಟೆ ಟಿವಿ ಕಂಟಿನ್ಯೂಸ್ ಆಗಿ ನೋಡಿ ಅಂದ್ರೆ ನೋಡೋದಕ್ಕಾಗಲ್ಲ. ಅಥವಾ ಒಂದು ಕೆಲಸ ನೀವು ಇದನ್ನ ಮಾಡಿ ಅಂತ ಹೇಳಿದ್ರೆ ಟಿವಿನಲ್ಲಿ ಯಾವ್ದೋ ಎಜುಕೇಶನಲ್ ಪ್ರೋಗ್ರಾಮೇ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಪ್ರೋಗ್ರಾಮ್ ನೀವು ದಿವಸಕ್ಕೆ 4 ಗಂಟೆ ನೋಡಿ, ಮತ್ತೆ ಸಾಯಂಕಾಲ 4 ಗಂಟೆ ನೋಡಿ ಅಂದ್ರೆ ನಿಮ್ ಕೈಲೂ ಆಗೋದಿಲ್ಲ. ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ನಿಮಗೆ ಸ್ಟ್ರೆಸ್ ಆಗಿ ಇಂಟ್ರೆಸ್ಟ್ ಚೂರು ಕಮ್ಮಿ ಆಗ್ತಾ ಹೋದ್ರೆ ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವೋ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನ, ಈ ವಿಚಾರಗಳನ್ನ ಸ್ವಲ್ಪ ನೀವು ಡಿಸ್ಕಸ್ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ಟ್ಯೂಷನ್ ಅಷ್ಟೊಂದು ಹಾಕಿಸ್ಬೇಡಿ. ಅಕಸ್ಮಾತ್ ಇವಾಗ ನೀವು ಹೇಳಿದ ಪ್ರಕಾರ ಮ್ಯಾಥಮೆಟಿಕ್ಸ್ ಒಂದು ಕಷ್ಟ ಇದೆ ಅಂತ ಹೇಳಿದ್ದೀರಾ, ಸೊ ಅದಕ್ಕೆ ಬೇಕಾದ್ರೆ ನೀವು ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಸರ್. ಅಲ್ಲ, ಅದನ್ನ ಕಷ್ಟ ಅಂತ ಅಂದ್ರೆ ಅದನ್ನ ಒಂದೇ ಇದ್ ಮಾಡಿಸಿ ಅಂತ ಹೇಳಿ. ಕನ್ಫ್ಯೂಷನ್ ಡಿಫಿಕಲ್ಟಿಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಏನಂದ್ರೆ ನೀವು ಇವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಮಾಡ್ತಾರೆ, ಅವ್ರ ಟೀಚರ್ ಹತ್ರ ಕೇಳಿ. ಕನ್ಫ್ಯೂಸ್ ಆಗ್ತಾರೆ ಅಂತ ಹೇಳ್ತಾರೆ ಟೀಚರ್ಸ್ ಅಷ್ಟೇ. ಡಿಫಿಕಲ್ಟಿ ಏನಿಲ್ಲ, ಕನ್ಫ್ಯೂಸ್ ಆಗ್ತಾರೆ. -ಗೂ +ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವಳಿಗೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಗಮನ ಕೊಟ್ರೆ ಚೆನ್ನಾಗಿ ಬರುತ್ತೆ. ಏನಂದ್ರೆ ನಿಮ್ಗೆ ಅಕಸ್ಮಾತ್ ಕಷ್ಟ ಇದೆ ಅಂತ ಅನ್ಸಿದ್ರೆ ಅದು ಒಂದ್ ಸಬ್ಜೆಕ್ಟಿಗೆ ಮಾತ್ರ ಟ್ಯೂಷನ್ ಕಳಿಸಿ. ಸೊ ಎಲ್ಲಾ ಸಬ್ಜೆಕ್ಟಿಗೆ ಹಾಕ್ಬೇಡಿ. ತುಂಬಾ ಲೇಸಿ ಆಗ್ಬಿಡ್ತಾರೆ ಅವಳು. ಲೇಸಿ ಹೇಗೆ ಆಗ್ತಾರೆ? ನೀವು ಮನೇಲಿ ಕೂತ್ಕೊಂಡು ಓದಿಸ್ತೀರಾ ಅಂತ ಹೇಳಿದೀರಾ, ಸ್ವಲ್ಪ ಆಟ ಟೈಮ್ ಬಿಡಿ. ಟೈಮ್ ಟೇಬಲ್ ತರ ಮಾಡ್ಕೊಡಿ. ಮಕ್ಳಿಗೆ ಯಾವಾಗ್ಲೂ ಟೈಮ್ ಟೇಬಲ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ.
ಅವ್ರಿಗೆ ರೊಟೀನು ಸ್ಟ್ರಕ್ಚರ್ ಇಲ್ಲ ಅಂದರೆ ಅವ್ರು ಫಾಲೋ ಮಾಡಲ್ಲ. ಸೊ ಯಾವಾಗಲೂ ನೀವು ಒಂದು ಟೈಮ್ ಟೇಬಲ್, ಒಂದು ಸ್ಟ್ರಕ್ಚರ್, ಒಂದು ರೊಟೀನ್ ಇರಬೇಕು ಮಕ್ಕಳಿಗೆ ಎಸ್ಪೆಷಲಿ. ಸೊ ಅದನ್ನ ಮಾಡಿ ನೀವು ಅದನ್ನ ಅಭ್ಯಾಸ ಮಾಡಿಸ್ಬೇಕು, ಅದರಿಂದ ಚೆನ್ನಾಗುತ್ತೆ. ಆದ್ಮೇಲೆ ಸಂಪತ್ ಕುಮಾರ್ ಅವರ ಕುಟುಂಬದ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.